ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ ಸ್ತೋತ್ರ, 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 ಸ್ತೋತ್ರ ಮಾಡುತ್ತೇನಪ್ಪ. ದೇವಾದಿ ದೇವನೇ, ರಾಜಾದಿರಾಜನೇ, ಸ್ತೋತ್ರ, 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 ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಡ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ವೇಳೆಯಲ್ಲಿ ಸ್ವಾಮಿ ನಿಮ್ಮ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ದೇವರೇ, ನಿಮ್ಮ ವಾಕ್ಯದ ಸಂಗಡ ನನ್ನ ಸಂಗಡ ನಮ್ಮ ಸಂಗಡ ಮಾತನಾಡಿ ಕರ್ತನೆ. ಅದು ಸ್ವಾಮಿ, ನೀವು ಈ ಲೋಕಕ್ಕೆ ಬಂದದ್ದು ದೇವರೇ ನನ್ನನ್ನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಸ್ವಾಮಿ. ಯೇಸುವೇ, ಈ ಒಂದು ವೇಳೆಯಲ್ಲಿ ಪವಿತ್ರಾತ್ಮನೆ ನಮ್ಮ ಸಂಗಡ ನೀವು ಮಾತನಾಡಿ ನಿಮ್ಮ ಕರೆಗಳಲ್ಲಿ ಅರ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇಲೆ. ಕರ್ತನಾದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ಒಂದು ವೇಳೆಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 15, 16ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. ಮತ್ತಾಯ 4, 15, 16. ಜೆಬಲೋನ್ ಸೀಮೆ ಮತ್ತು ನಫ್ತಾಲಿಮ್ ಸೀಮೆ, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ, ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ವಾಸಿಸಿದಂಥ ಜನಗಳಿಗೆ ಜೆಬುಲೋನ್ ಸೀಮೆ, ನೆಫ್ತಾಲಿಮ್, ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಅನ್ಯ ಜನಗಳಿರುವ ಗಲಿಲಾಯ ಸೀಮೆ, ಈ ಜನರಿಗೆ ಏನು ನಡೀತಾ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕತ್ತಲಲ್ಲಿ ವಾಸಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ದೇವ ಮಕ್ಕಳೇ, ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಕತ್ತಲಲ್ಲಿ ವಾಸಿಸಿದಂಥ ಜನಗಳಿಗೆ ದೊಡ್ಡ ಬೆಳಕಾಗಿ ಕ್ರಿಸ್ತನು ನಮಗಾಗಿ ಹುಟ್ಟಿ ಬಂದನು. ಇದು ನಾವು ಯೆಶಾಯದಲ್ಲೂ ಸಹ ನೋಡ್ತೇವೆ. 9ನೇ ಅಧ್ಯಾಯದ 2ನೇ ವಚನದಲ್ಲಿ ಕತ್ತಲಲ್ಲಿ ವಾಸಿಸಿದ ಜನಗಳಿಗೆ ದೊಡ್ಡ ಬೆಳಕು ಕಾಣಿಸಿತು. ಪ್ರವಾದನ ವಾಕ್ಯವಾಗಿರುವಂಥ ಆ ವಾಕ್ಯವು ಈ ಒಂದು ಮತ್ತಾಯನ ಬರೆದ ಸುವಾರ್ತೆ 4, 15, 16ರಲ್ಲಿ ನೆರವೇರುವುದನ್ನು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದದ್ದು ಕತ್ತಲನ್ನು ಬಿಡಿಸುವುದು, ಕತ್ತಲಲ್ಲಿ ವಾಸಿಸುವ ಜನಗಳಿಗೆ ಬೆಳಕನ್ನು ಕೊಡುವುದಕ್ಕಾಗಿ. ಆತನು ಈ ಲೋಕಕ್ಕೆ ಬಂದದ್ದು ಕತ್ತಲೆಯಲ್ಲಿ ಜೀವಿಸುವ ಮಕ್ಕಳನ್ನು, ಅಥವಾ ಕಣ್ಣೀರಿನಲ್ಲಿ, ಕಷ್ಟದಲ್ಲಿ, ಹೋರಾಟಗಳಲ್ಲಿ, ಈ ರೀತಿಯಾದ ಕತ್ತಲೆಯಾದ ಜೀವಿತದಲ್ಲಿ ಜೀವಿಸುವ ಮಕ್ಕಳನ್ನು ಆತನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ದೊಡ್ಡ ಬೆಳಕಾಗಿ ಆತನು ಜನರಿಗೆ ಕಾಣಿಸಿಕೊಂಡದ್ದನ್ನು ನಾವು ನೋಡುತ್ತೇವೆ. ದೇವರು ಈ ಲೋಕಕ್ಕೆ ಆತನು ಬರುವಾಗ ನಾವು ನಮ್ಮ ಜೀವಿತವು ಕತ್ತಲೆಯಾಗಿರುವಾಗ ನಮ್ಮ ಜೀವಿತದ ಕತ್ತಲೆಯನ್ನು ಸಹ ಆತನು ತೆಗೆದುಹಾಕುವುದಕ್ಕಾಗಿ ಈ ಲೋಕಕ್ಕೆ ಬರುವುದನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿಯವರೇ ಈ ಲೋಕದಲ್ಲಿರುವಾಗಲೂ ಆತನು ಹೇಳುವಂಥ ಮಾತು ಯೋಹಾನ 8:12 ನಾವು ನೋಡ್ತೇವೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಆತನು ಅನೇಕರ ಜನರ ಗುಂಪುಗಳನ್ನು ನೋಡಿ ಆತನು ಹೇಳುವಂಥ ಅದೊಂದು ಆ ವಚನ ನಾವು ನೋಡ್ತೇವೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆತನೇ ಲೋಕಕ್ಕೆ ಬೆಳಕಾಗಿ ಬಂದು ನಮ್ಮನ್ನು ರಕ್ಷಿಸಿದ ದೇವರು ಆತನಾಗಿದ್ದಾನೆ. ನಾವು ನೋಡುತ್ತೇವೆ, ಕತ್ತಲಲ್ಲಿ ವಾಸಿಸಿದ ಜನಗಳು ಸತ್ಯವನ್ನು ಅರಿಯದೆ ಕಣ್ಣೀರಿನಲ್ಲಿ, ಕಷ್ಟದಲ್ಲಿ, ವ್ಯಾಧಿಗಳಲ್ಲಿ, ಹಿಂಸೆಗಳಲ್ಲಿ ಮಧ್ಯದಲ್ಲಿ ವಾಸಿಸುವಂಥ ಜನರಿಗೆ ಆತನು ದೊಡ್ಡ ಬೆಳಕಾಗಿ ಈ ಲೋಕದಲ್ಲಿ ಬಂದು ನಮ್ಮನ್ನು ಬಿಡಿಸಿದ ಆತನಾಗಿದ್ದಾನೆ. ನಾವು ನೋಡುವಾಗ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರು ಸಹ ಈ ಲೋಕಕ್ಕೆ ಬಂದಿರುವಾಗ ಆತನು ಹೇಳ್ತಾ ಇರೋದನ್ನು ನಾವು ಇಲ್ಲಿ ನೋಡ್ತೇವೆ, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ. ಆತನೇ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ ಹೇಳಿದ ದೇವರು. ಅನುಸರಿಸುವ ನಾವುಗಳು ಯಾರು ಯೇಸು ಸ್ವಾಮಿಯನ್ನು ನಾವು ಅನುಸರಿಸುತ್ತೇವೋ ನಾವೆಲ್ಲಿ ನಡೆಯಲ್ಲ ಅಂತ ವಚನಲ್ಲಿ ಹೇಳ್ತಾ ಇದೆ. ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು. ಯಾವುದು? ಆ ಜೀವ ಕೊಡುವಂಥ ಕ್ರಿಸ್ತನು, ಜೀವಿಸುವ ದೇವರಾದ ಯೇಸುವನ್ನು ನಾವು ಅನುಸರಿಸುವಾಗ ಅವನೇನು ಹೊಂದಿರ್ತಾನಂತೆ? ಆ ಬೆಳಕನ್ನು ಹೊಂದಿದವನು. ಇವತ್ತು ಅನೇಕ ದೇವ ಮಕ್ಕಳಾದ ನಾವುಗಳು ಸಹ ದೇವರ ಮಕ್ಕಳೆನಿಸಿಕೊಳ್ಳುವ ನಾವು ಆ ಕತ್ತಲೆಯಿಂದ ಬಿಡುಗಡೆ ಹೊಂದಿಕೊಂಡು ಬಂದವ ನಾವುಗಳು ಆ ಬೆಳಕಿನಲ್ಲಿ ನಾವು ನಡೆಯುತ್ತಾ ಇದ್ದೇವಾ? ಆ ಬೆಳಕನ್ನು ನಾವು ಅನುಸರಿಸುತ್ತಾ ಇದ್ದೇವಾ? ಯೇಸು ಸ್ವಾಮಿಯವರು ಹೇಳುತ್ತಾರೆ, ನನ್ನನ್ನು ಅನುಸರಿಸುವವನು ಏನು ಮಾಡಲ್ಲ? ಕತ್ತಲೆಯಲ್ಲಿ ನಡೆಯುವುದಿಲ್ಲ. ಒಂದು ಕಾಲದಲ್ಲಿ ಕತ್ತಲೆಯಲ್ಲಿದ್ದ ನಮ್ಮನ್ನು ದೇವರು ಬೆಳಕಿನಡೆಗೆ ನಡೆಸಿದ ದೇವರು ಆತನಾಗಿದ್ದಾರೆ. ಆತನನ್ನು ನಾವು ಕಂಡುಕೊಳ್ಳುವಂತೆ, ಆತನನ್ನು ಅಂಗೀಕರಿಸಿಕೊಳ್ಳುವಂತೆ, ಆತನು
ಅನ್ನೋದು ನಾವು ತಿಳುಕೊಳ್ಳುವಂತೆ ಕರ್ತನು ನಮಗೆ ಕೃಪೆ ಕೊಟ್ಟ ದೇವರು ಆತನಾಗಿದ್ದಾರೆ. ಆ ಕತ್ತಲೆಯಲ್ಲಿ ವಾಸಿಸಿದ ನನ್ನನ್ನು ನಮ್ಮನ್ನು ರಕ್ಷಿಸಿ ಬೆಳಕಾಗಿ ಬಂದ ಕ್ರಿಸ್ತನು ನಮ್ಮನ್ನು ಬೆಳಕಿನ ಮಾರ್ಗದಲ್ಲಿ ಆತನು ನಡೆಸುವುದನ್ನು ನಾವು ನೋಡುತ್ತೇವೆ. ಆತನ ಲೋಕಕ್ಕೆ ಬಂದ ಉದ್ದೇಶ ನಮ್ಮ ಜೀವಿತದಲ್ಲಿರುವ ಕತ್ತಲನ್ನು ತೆಗೆದುಹಾಕುವುದಕ್ಕಾಗಿ. ಕತ್ತಲೆ ಎನ್ನುವುದು ಹೇಳುತ್ತೆ ನೋಡಿ, ಮತ್ತಾಯ 1:21 ನಾವು ನೋಡುವಾಗಲೇ ನಾವು ನೋಡ್ತೇವೆ. ಯೇಸು ಸ್ವಾಮಿಯ ವಿಷಯದಲ್ಲಿ ನಾವು ನೋಡ್ತೇವೆ ನೋಡಿ, ಆ ವಚನ ನಾವು ಯಾವಾಗಲೂ ಅದನ್ನು ನಾವು ಧ್ಯಾನಿಸುತ್ತಾ ಇರ್ತೇವೆ. ಅಲ್ಲಿ ನೋಡುತ್ತೇವೆ, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ದೇವದೂತನು ಇಲ್ಲಿ ಹೇಳುತ್ತಿರುವುದನ್ನು ನಾವು ನೋಡುತ್ತೇವೆ. ಏನು ಯೇಸು ಸ್ವಾಮಿಗೆ ಮರಿಯಳು ಯೋಸೇಫನಿಗೆ ಕಾಣಿಸಿಕೊಂಡು ಆತನು ಹೇಳುವಾಗ, ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು, ಆಕೆ ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಎಂದರೇನು? ಆತನೇ ಅಂದರೆ ತನ್ನ ಜನರನ್ನು ಪಾಪಗಳಿಂದ, ಈ ಒಂದು ಕತ್ತಲೆಯಲ್ಲಿ ವಾಸಿಸಿದ ಜನಗಳೆಂದರೆ ಪಾಪ, ಶಾಪಗಳು, ಕಣ್ಣೀರುಗಳು, ವ್ಯಾಧಿಗಳು, ಸಮಸ್ಯೆಗಳಲ್ಲಿ ವಾಸಿಸಿದಂಥ ಜನರಿಗೆ ಆ ಬೆಳಕಾದ ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಾಗ ನಾವು ಆತನನ್ನು ಕಂಡುಕೊಳ್ಳುವಾಗ ಇಲ್ಲಿ ವಚನದಲ್ಲಿ ನೋಡ್ತೇವೆ, ಯೇಸು ಎಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಬರೀ ಪಾಪದಿಂದ ಮಾತ್ರವಲ್ಲ, ಶಾಪಗಳು, ಕಣ್ಣೀರುಗಳು, ಹೋರಾಟಗಳು, ಸಮಸ್ಯೆಗಳ ಮಧ್ಯದಲ್ಲಿ ನಾವು ಯೇಸುವನ್ನು ಹುಡುಕುವಾಗ, ಯೇಸುವನ್ನು ನಾವು ಆರಾಧಿಸುವಾಗ, ಪ್ರಾರ್ಥಿಸುವಾಗ ಆತನೇನು ಮಾಡ್ತಾರೆ, ನಮಗೆ ಬೆಳಕನ್ನು ಕೊಡುವ ದೇವರು ಆತನಾಗಿದ್ದಾರೆ. ಆ ಬೆಳಕಾಗಿ ಲೋಕಕ್ಕೆ ಬಂದ ಆತನು ನಂಬುವ ನಮ್ಮ ಜೀವಿತದಲ್ಲಿ ಆ ಕತ್ತಲು ಏನಾಗುತ್ತೆ, ನಮ್ಮನ್ನು ಆತನ ನಂಬಿ ನಾವು ಅನುಸರಿಸುವಾಗ ನಾವು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುವಂತೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಅದಕ್ಕಾಗಿ ಆತನ ಈ ಲೋಕಕ್ಕೆ ಹುಟ್ಟಿ ಬಂದದ್ದು. ನಾವು ದೇವರನ್ನು ಆರಾಧಿಸುವ ನಾವು ಯಾವ ರೀತಿಯಲ್ಲಿ ಆತನನ್ನು ಅನುಸರಿಸುತ್ತಾ ಇದ್ದೇವೆ, ಆತನನ್ನು ಅಲ್ಲಿ ನೋಡ್ತಾ ಇದ್ದೇವೆ. ಯೋಹಾನ 8:12 ನೋಡ್ತೇವೆ, ಆತನನ್ನು ಅನುಸರಿಸುವವರು ಎಲ್ಲಿ ನಡೆಯಲ್ಲ ಅಂತ ಹೇಳಲ್ಪಟ್ಟಿದೆ, ಕತ್ತಲೆಯಲ್ಲಿ ನಡೆಯುವುದಿಲ್ಲ. ನಾವು ಕತ್ತಲೆಯಲ್ಲಿ ನಡೆಯಬಾರದಂದರೆ ಆತನನ್ನು ನಾವು ಅನುಸರಿಸಬೇಕು. ಅಂದರೆ ಆತನ ಸನ್ನಿಧಾನಕ್ಕೆ ಬರಬೇಕು, ದೇವರ ವಾಕ್ಯವನ್ನು ಓದಬೇಕು, ಪ್ರಾರ್ಥಿಸಬೇಕು. ದೇವರ ವಾಕ್ಯ ಓದ್ತಾನೆ ನಮಗೆ ಆ ಒಂದು ಕಾರ್ಯಗಳು ನಮಗೆ ದೇವರೇ ತಿಳಿಸಿಕೊಡುವಾಗ ನಾವೇನು ಮಾಡ್ತೀವಿ, ಆಕೆ ಬೇಡದ ಕಾರ್ಯಗಳನ್ನು ಬಿಟ್ಟು ದೇವರ ಕಡೆಗೆ ನಾವು ತಿರುಗಿಕೊಂಡು ಆ ಬೆಳಕಿನ ಕಾರ್ಯಗಳನ್ನು ನಾವು ಅನುಸರಿಸುವಾಗ ದೇವರು ನಮ್ಮ ಜೀವಿತದಲ್ಲೂ ಸಹ ಆ ಬೆಳಕಾಗಿ ಬಂದ ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ನಾವು ನೋಡುತ್ತೇವೆ, ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5:8 ನೋಡುತ್ತೇವೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಿನವರಾಗಿದ್ದೀರಿ. ಇಂದಿನ ಕಾಲದಲ್ಲಿ ನಾವು ಹೇಗಿದ್ದುವಂತೆ ಯೇಸುವನ್ನು ಅರಿಯದ ಸಮಯದಲ್ಲಿ ಕತ್ತಲೆಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಆದರೆ ಈಗ ನಾವು ವಚನದಲ್ಲಿ ಹೇಳ್ತದೆ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ನಾವು ದೇವರನ್ನು ಅರಿತ ನಾವುಗಳು, ದೇವ ಜನಗಳೆನಿಸಿಕೊಳ್ಳುವ ನಾವುಗಳು ಏನಾಗಿದ್ದೇವಂತೆ, ಬೆಳಕಾಗಿದ್ದೇವೆ. ಯೇಸು ಸ್ವಾಮಿಯವರು ಸಹ ಮತ್ತಾಯ ಪರ್ವತ ಪ್ರಸಂಗದಲ್ಲಿ, ಮತ್ತಾಯ ಸುವಾರ್ತೆಯಲ್ಲಿ ನಾವು ನೋಡುವಾಗಲೂ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಯೇಸು ಸ್ವಾಮಿ ಹೇಳುವ ಮಾತು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನಾವೇ ನಮ್ಮನ್ನು ಕುರಿತ ಯೇಸು ಸ್ವಾಮಿಯವರು, ಆತನು ಲೋಕಕ್ಕೆ ಬೆಳಕಾದ ದೇವರು, ನಮ್ಮನ್ನು ಕುರಿತು ಸಹ ಹೇಳುವಾಗ ಆತನು ಈ ರೀತಿಯಲ್ಲಿ ಹೇಳುತ್ತಾರೆ. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 16ನೇ ವಚನದಲ್ಲಿ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಾವು ನೋಡುತ್ತೇವೆ, ಅದಕ್ಕೆ ಮುಂಚೆ ನೋಡ್ತೇವೆ 14ನೇ ವಚನ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ನೋಡಿ, ದೇವರು ಹೇಳ್ತಾ ಇದ್ದಾರೆ, ನಾವು ಸಹ ಕ್ರಿಸ್ತನನ್ನು ಅರಿತ ನಾವುಗಳು ಸಹ ನಮ್ಮ ಜೀವಿತಗಳು ಅನೇಕರಿಗೆ ಬೆಳಕಾಗಿ, ನಾವು ಬೆಳಕಿನ ಮಾರ್ಗದಲ್ಲಿ ನಡೆಯುವಾಗ ಅನೇಕರು ಸಹ ಈ ಬೆಳಕಿನಡೆಗೆ ಬರಲು ಸಾಧ್ಯ. ಅದರಂದರೆ ಯೇಸು ಸ್ವಾಮಿಯವರು ಹೇಳುತ್ತಿದ್ದಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾರೆ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಜನರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಯೇಸುವನ್ನು ಅರಿತ ನಾವುಗಳು
ಯಾವ ಮಾರ್ಗದಲ್ಲಿ ನಾವಿದ್ದೇವೆ? ಯೇಸು ನಮ್ಮೊಳಗೆ ಆತನು ಹುಟ್ಟಿದ ಕರ್ತನು ನಮ್ಮ ಜೀವಿತವು ಅನೇಕರಿಗೆ ಬೆಳಕಾಗಿದೆಯಾ ಇಲ್ಲ ಕತ್ತಲೆಯಾಗಿದೆಯಾ? ಅದಕ್ಕಾಗಿಯೇ ಪೌಲನು ಬರೆಯುವಾಗ ಎಫೆಸ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾರೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಿನವರಾಗಿದ್ದೀರಿ. ಬೆಳಕಿನ ಫಲ ಹೇಗಿರುತ್ತಂತೆ? ಬೆಳಕಿನವರಂತೆ ನಡೆದುಕೊಳ್ಳಿರಿ. ಆ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಬೆಳಕಿನ ಫಲ ಅಂದರೆ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಾಗ ಆತನು ಕಣ್ಣೀರಿನಲ್ಲಿರುವ, ಕಷ್ಟದಲ್ಲಿರುವ, ವ್ಯಾಧಿಯಲ್ಲಿರುವ, ಮರಣದಲ್ಲಿರುವ ಜನಗಳನ್ನು ಸಹ ಆತನು ಏನು ಮಾಡಿದ್ರು? ಅವರು ಅಂಥವರಿಗೆ ಉಪಕಾರ ಮಾಡುತ್ತಾ, ಸಹಾಯ ಮಾಡುತ್ತಾ, ಇಲ್ಲಿ ನೋಡ್ತಾ ಇದ್ದೇವೆ. ಆ ಒಂದು ಆ ಬೆಳಕಿನ ಫಲ ಏನಂತೆ? ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಅದೇನಾಗಿರುತ್ತಂತೆ? ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನು ಬಂದಿರುವಾಗ ನೋಡಿ, ಆತನು ಮಾಡಿದಂಥ ಅನೇಕ ಅದ್ಭುತಗಳನ್ನು ನಾವು ನೋಡುತ್ತೇವೆ. ಆತನ ಎಲ್ಲರನ್ನು ಪ್ರೀತಿಸಿದ ದೇವರು. ಆತನ ಈ ಲೋಕಕ್ಕೆ ಬಂದಾಗ ಆತನು ಇವರು ವ್ಯಾಧಸ್ಥರು, ಇವರು ತಳ್ಳಲ್ಪಟ್ಟವರು, ಆ ರೀತಿ ಆತನು ಬಿಡದೆ ಎಲ್ಲರನ್ನು ಪ್ರೀತಿಸಿದ ದೇವರು. ಆತನು ಹೇಗೆ ಜೀವಿಸಿದರು? ಆತನ ಬೆಳಕಿನ ಫಲ ಹೇಗಿತ್ತಂದರೆ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಅದೇನಾಗುತ್ತಂತೆ? ಕಾಣಿಸಿಕೊಳ್ಳುತ್ತದೆ. ದೇವ ಮಕ್ಕಳಾದ ನಾವು ನಮ್ಮ ಜೀವಿತದಲ್ಲಿ ಈ ಸ್ವಭಾವಗಳು ಉಂಟಾ? ನಾವು ಅನೇಕರಿಗೆ ಬೆಳಕಿನ ಕುರಿತು ಮಾತನಾಡುವವರು, ನಮ್ಮಲ್ಲಿ ಆ ಬೆಳಕು ಪ್ರಕಾಶಿಸ್ತಾ ಇದೆಯಾ? ದೇವರು ಹೇಳ್ತಾರೆ, ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿದ ಊರು ಅದೇನಾಗಿರಲಂತೆ? ಮರೆಯಾಗಿರಲಾರದು. ದೈವ ಜನಗಳೇ, ದೇವರು ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು ನನಗೂ ನಿಮಗೂ ನಮ್ಮ ಜೀವಿತದಲ್ಲಿ ಇರುವ ಕತ್ತಲನ್ನು ತೆಗೆದಾಕಿ ಬೆಳಕು ಕೊಡುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದ ದೇವರು. ನಾನು ನೀವುಗಳು ಲೋಕಕ್ಕೆ ಅಥವಾ ನಮ್ಮ ಕುಟುಂಬಕ್ಕಾಗಿರಬಹುದು, ನಮ್ಮ ಮಧ್ಯದಲ್ಲಿ ವಾಸಿಸುವ ಜನಗಳಿಗೆ ನಾವು ಬೆಳಕಾಗಿದ್ದೇವಾ ಇಲ್ಲ ಕತ್ತಲೆಯಾಗಿದ್ದೇವಾ? ನಮ್ಮಲ್ಲಿರುವ ಆ ಕ್ರಿಸ್ತನಲ್ಲಿರುವಂತಹ ನಾವು ಕ್ರಿಸ್ತನವರಾಗಿದ್ದರೆ ನಾವು ಕ್ರಿಸ್ತನಲ್ಲಿದ್ದುಕೊಂಡು ಏನಾಗಿದ್ದೀವಂತೆ? ಬೆಳಕಿನವರಾಗಿದ್ದೇವೆ. ಅಂದರೆ ಕ್ರಿಸ್ತನು ನಮ್ಮಲ್ಲಿ ವಾಸಿಸುವಾಗ ಮಾತ್ರ ಆ ಬೆಳಕು ನಮ್ಮಲ್ಲಿ ಏನಾಗುತ್ತೆ? ಪ್ರಕಾಶಿಸಲು ಸಾಧ್ಯ. ಇಲ್ಲಿ ನೋಡುತ್ತಾ ಇದ್ದೇವೆ, ಆ ಒಂದು ಬೆಳಕಿನ ಫಲ ನನ್ನ ನಿಮ್ಮ ಜೀವಿತದಲ್ಲಿ ಏನಾಗಬೇಕು? ಅದು ಕಾಣಿಸಿಕೊಳ್ಳಬೇಕು. ಅದನ್ನು ಮಾತ್ರ ಹೇಳಿ ಬಿಡ್ತಾ ಇಲ್ಲ ಆತನು. 10ನೇ ವಚನದಲ್ಲಿ ನೋಡ್ತೇವೆ, ಕರ್ತನಿಗೆ ಮೆಚ್ಚುಗೆಯಾದದ್ದೆಂಬು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಿಗೆ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಅದನ್ನೇನು ಮಾಡಬೇಕಂತೆ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ನೋಡ್ತಾ ಇದ್ದೇವೆ, ಕತ್ತಲೆಗೆ ಸಂಬಂಧವಾದ ಕೃತ್ಯಗಳನ್ನು ನಾವೇನು ಮಾಡಬೇಕಂತೆ? ಅವುಗಳಿಂದ ಯಾವ ಪ್ರಯೋಜನವೂ ಬರುವುದಿಲ್ಲ. ಆದ್ದರಿಂದ ಅವುಗಳನ್ನು ಏನು ಮಾಡಬೇಕಂತ ವಚನ ಹೇಳ್ತಾ ಇದೆ, ಬಯಲಿಗೆ ತಂದು ಖಂಡಿಸಿರಿ. ದೈವ ಜನಗಳೇ, ನಾವು ದೈವ ಮಕ್ಕಳಾದ ನಾವುಗಳು, ನಮ್ಮ ಜೀವಿತ ಕ್ರಿಸ್ತನಲ್ಲಿ ನಾವು ಇರುವ ನಾವುಗಳು, ನಮ್ಮ ಜೀವಿತ ಹೇಗಿದೆ? ನಾವು ಅನೇಕರಿಗೆ ಬೆಳಕಾಗಿದ್ದೇವಾ ಇಲ್ಲ ನಾವು ಕತ್ತಲೆಯಾಗಿದ್ದೇವೆ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನನ್ನ ನಿಮ್ಮ ಜೀವಿತದಲ್ಲಿರುವ ಕತ್ತಲೆಯನ್ನು ತೆಗೆದುಹಾಕುವುದಕ್ಕಾಗಿ. ಆದ್ದರಿಂದಲೇ ನಾವು ನೋಡ್ತೇವೆ, ನಾವು 2 ಕೊರಿಂಥ 5:17 ನೋಡ್ತೇವೆ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ, ಹಳೆಯದೆಲ್ಲ ಹೋಯಿತು, ಎಲ್ಲ ಹೊಸದಾಯಿತು. ಹೌದು, ನಮ್ಮ ಜೀವಿತ ನಾವು ದೇವರನ್ನು ನಂಬುವುದಕ್ಕಿಂತ ಮುಂಚೆ ನಮ್ಮ ಜೀವಿತ ಕತ್ತಲೆಯಲ್ಲಿತ್ತು. ಆದರೆ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ, ಯೇಸುವನ್ನು ನಂಬಿದ ನಮ್ಮ ಜೀವಿತವು ಅನೇಕರಿಗೆ ಅದು ಬೆಳಕಾಗಿದೆಯಾ ಇಲ್ಲ ಕತ್ತಲೆಯಾಗಿದೆಯಾ? ಆ ಒಂದು ಫಲ ನಮ್ಮಲ್ಲಿದೆಯಾ? ದೇವ ಜನಗಳೇ, ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಬೆಳಕಿನ ಫಲ ಎಂದು ನಾವು ನೋಡುವಾಗ ಒಬ್ಬ ದೇವ ಮಕ್ಕಳ ಜೀವಿತಗಳು ಈ ರೀತಿ ಇರಬೇಕೆಂದು ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತಾ ಇದೆ. ಆತನು ಈ ಲೋಕಕ್ಕೆ ಬಂದದ್ದು ಕತ್ತಲೆಯಲ್ಲಿ ವಾಸಿಸಿದ ಜನಗಳಿಗೆ ಬೆಳಕು ಕೊಡುವುದಕ್ಕಾಗಿ ಬಂದ ದೇವರು. ನಾವು ನಮ್ಮ ಜೀವಿತದಲ್ಲಿ ಅನೇಕರಿಗೆ ನಾವು ಬೆಳಕಾಗಿ ಜೀವಿಸುತ್ತಾ ಇದ್ದೇವೆ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ದೊಡ್ಡ ಬೆಳಕು ಕತ್ತಲೆಯಲ್ಲಿ ವಾಸಿಸಿದ ಜನರಿಗೆ, ಕತ್ತಲೆಯಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಯೇಸು ಕ್ರಿಸ್ತನು ಆತನು ಹುಟ್ಟಿ ಬಂದದ ಒಂದು ಉದ್ದೇಶ ನಮಗೆ ನಮ್ಮ ಕತ್ತಲನ್ನು ತೆಗೆದುಹಾಕುವುದಕ್ಕಾಗಿ. ಎಷ್ಟೋ ಸಾರಿ ದೇವರನ್ನು ನಂಬಿದ ನಮ್ಮ ಜೀವಿತದಲ್ಲಿ ಸಹ ಕೆಲವು ವೇಳೆಗಳಲ್ಲಿ ಕತ್ತಲೇ ನಮ್ಮನ್ನು ಆವರಿಸಿಕೊಂಡಿರುತ್ತೆ. ಆದರೆ ಆ ಕತ್ತಲೆಯಿಂದ ಹೊರಬರಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ, ನಾವು ಯೇಸುವನ್ನು ಆರಾಧಿಸಬೇಕು, ಸ್ತುತಿಸಬೇಕು, ಆತನನ್ನು ಮಹಿಮೆ ಪಡಿಸಬೇಕು. ನಾವು ನೋಡ್ತೇವೆ ನೋಡಿ, ನಾವು ಯಾವಾಗಲೂ ಬೆಳಗಿನ ಜಾವದ ಪ್ರಾರ್ಥನೆಗೂ ಸಹ ನಾವು ಹೇಳುವಾಗ ಹೇಳ್ತೇವೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಎದ್ದು ಪ್ರಕಾಶಿಸುವಾಗ ಆ ಕ್ರಿಸ್ತನ ಬೆಳಕು
ನಮ್ಮಲ್ಲಿ ವಾಸ ಮಾಡುತ್ತದೆ. ನಾವು ದೇವರ ಮಕ್ಕಳೆನಿಸಿಕೊಂಡು ನಾವು ಮುಂಜಾನೆಯಲ್ಲಿ ಎದ್ದು ಪ್ರಾರ್ಥಿಸದೆ ನಾವು ಇನ್ನೂ ಕೂತತ್ರಲ್ಲೇ ಕೂತಿರುವಾಗಲೂ ಸಹ ಬೆಳಕು ಏನು ಮಾಡಲ್ಲ, ನಮ್ಮನ್ನು ಆವರಿಸಿಕೊಳ್ಳಲು ಸಾಧ್ಯ. ಅದಕ್ಕೆ ದೇವರು ಯೇಸು ಸ್ವಾಮಿ ಹೇಳುವ ಮಾತು, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಆ 38 ವರ್ಷದಿಂದ ಪಾರ್ಶ್ವವಾಯು ರೋಗದಲ್ಲಿ ನರಳುತ್ತಿದ್ದ ಪಾರ್ಶ್ವವಾಯು ರೋಗಿಯನ್ನು ನೋಡಿ ಯೇಸು ಸ್ವಾಮಿ ಅವರು ಏನು ಹೇಳ್ತಾ ಇದ್ದಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ. ಆ ರೀತಿಯಾಗಿ ಏಸಾಯ 60ರಲ್ಲೂ ಸಹ ನಾವು ನೋಡ್ತೇವೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ, ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಏಸಾಯ 61:2 ವಚನದಲ್ಲಿ ನಾವು ನೋಡ್ತೇವೆ. ಏಳು ನಮ್ಮ ಕ್ರೈಸ್ತಿಯ ಜೀವಿತದಲ್ಲಿ ನಾವು ಇರುವ ಸ್ಥಳದಲ್ಲೇ ಇರುವುದಲ್ಲ, ನಾವು ಎದ್ದು ಕ್ರಿಸ್ತನಿಗಾಗಿ ಪ್ರಕಾಶಿಸುವಾಗ ದೇವರು ಏನು ಮಾಡ್ತಾರೆ, ನಮಗೆ ಬೆಳಕನ್ನು ಕೊಡುವ ದೇವರು ಆತನಾಗಿದ್ದಾರೆ. ಎಷ್ಟೋ ವರ್ಷಗಳಾದಾಗ್ಯೂ ನಮ್ಮ ಜೀವಿತದಲ್ಲಿ ಆ ಬೆಳಕು ಬರದೇ ಒಂದು ವೇಳೆ ಇರಬಹುದು, ದೇವ ಮಕ್ಕಳ ಬಿಡುಗಡೆ ಇಲ್ಲದೆ ಇರಬಹುದು. ಆದರೆ ಇಲ್ಲಿ ಹೇಳಲ್ಪಟ್ಟಿದೆ, ಏಳು ಇನ್ನು ಪ್ರಕಾಶಿಸು. ಇದ್ದು ಪ್ರಕಾಶಿಸುವಾಗ ಏನಾಗುತ್ತೆ, ಆ ಕತ್ತಲು ನಮ್ಮನ್ನು ಬಿಟ್ಟು ಹೋಗುತ್ತದೆ. ಆಗ ನಾವೇನು ಮಾಡಲು ಸಾಧ್ಯ, ನಾವು ಬೆಳಕು ಕೊಡಲು ಸಾಧ್ಯ. ಅದೇ ಎಫೆಸ ನಾವು ನೋಡ್ತೇವೆ 5ನೇ ಅಧ್ಯಾಯದ 14ನೇ ವಚನದಲ್ಲೂ ಸಹ ಹೀಗೆ ನೋಡ್ತೇವೆ, ನಿದ್ರೆ ಮಾಡುವವನೇ ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಎದ್ದು ಪ್ರಕಾಶಿಸುವಂಥ ಮಕ್ಕಳ ಜೀವಿತದಲ್ಲಿಯೂ ಸಹ ಈ ಬೆಳಕು ಬರಲು ಸಾಧ್ಯ. ನಾವು ರಕ್ಷಿಸಲ್ಪಟ್ಟು ಸ್ವಲ್ಪ ವರ್ಷಗಳಾಗ್ತಾ ಏನು ಮಾಡಲ್ಲ, ನಮ್ಮ ಆತ್ಮೀಕ ಜೀವಿತದಲ್ಲೂ ಸಹ ನಾವು ಎದ್ದು ಕ್ರಿಸ್ತನಿಗಾಗಿ ಪ್ರಕಾಶಿಸುವುದು. ಸ್ವಲ್ಪ ವರ್ಷ ಮಾತ್ರ ಎದ್ದು ಅನಂತರನೇ ಏನು ಮಾಡಿಬಿಡ್ತೀವಿ, ಅಯ್ಯೋ ಬಿಡು ಇಷ್ಟೇನಾ ಅಂತ ಹೋಗ್ತೀವಿ. ಆದರೆ ದೇವ್ರ ವಾಕ್ಯಲ್ಲಿ ಏನು ಹೇಳ್ತಾ ಇದೆ, ಏಳು ಪ್ರಕಾಶಿಸು, ಎದ್ದು ನೀನು ಏನು ಮಾಡಬೇಕಂತೆ, ನಿದ್ರೆ ಮಾಡುವವನೇ. ಒಂದು ವೇಳೆ ಆತ್ಮೀಕ ಜೀವಿತದಲ್ಲಿ ಅಥವಾ ಯಾವುದೇ ಕಾರ್ಯದಲ್ಲಿ ನೊಂದು ಹೋಗಿ ಅದೇ ಸ್ಥಿತಿಯಲ್ಲಿ ನಾವು ಇರುವುದಾದರೆ ದೇವರು ಹೇಳ್ತಾ ಇದ್ದಾರೆ, ನಿದ್ರೆ ಮಾಡುವವನೇ ಎಚ್ಚರಗೊಳ್ಳು, ಸತ್ತವರನ್ನು ಬಿಟ್ಟು ಹೇಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು. ಪ್ರಕಾಶವಾಗಿ ಬಂದ ದೇವರು ನಾವು ಹೇಳುವಾಗ, ನಾವು ಕ್ರಿಸ್ತನಿಗಾಗಿ ಎದ್ದು ಪ್ರಕಾಶಿಸುವಾಗ ಬೆಳಕು ನಮ್ಮನ್ನೇನು ಮಾಡುತ್ತೆ, ಆವರಿಸಿಕೊಳ್ಳಲು ಸಾಧ್ಯ. ಯಾಕೆ ದೇವರು ಈ ಲೋಕಕ್ಕೆ ಬಂದರು? ನನ್ನಲ್ಲಿರುವ ಆ ಕತ್ತಲನ್ನು ಹೋಗಲಾಡಿಸುವುದಕ್ಕಾಗಿ. ಕತ್ತಲೆಯಲ್ಲಿ ನಡೆಯದಂತೆ ಆತನೇನು ಮಾಡ್ತಾರೆ, ನಮಗೆ ಆತನನ್ನು ಅನುಸರಿಸುವಾಗ ನಾವು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆತನು ಜೀವಕರವಾದ ಜೀವ ಕೊಡುವ ಬೆಳಕಿನಲ್ಲಿ ನಾವೇನು ಮಾಡ್ತೀವಿ, ಹೊಂದಿಕೊಳ್ಳುವೆಂದು ವಚನದಲ್ಲಿ ಹೇಳಲ್ಪಟ್ಟಿದೆ. ಹೌದು, ಕ್ರಿಸ್ತನ ಈ ಲೋಕಕ್ಕೆ ಬಂದದ್ದು ನಮ್ಮಲ್ಲಿರುವ ಕತ್ತಲೆಯನ್ನು, ಕಣ್ಣೀರನ್ನು, ವೇದನೆಗಳನ್ನು, ಹೋರಾಟಗಳನ್ನು, ಸಮಸ್ಯೆಗಳನ್ನು ಬಿಡಿಸುವುದಕ್ಕಾಗಿ ಆತನ ಈ ಲೋಕಕ್ಕೆ ಬಂದ ದೇವರು. ಒಂದು ವೇಳೆ ಈ ವೇಳೆಯಲ್ಲಿ ಅಯ್ಯೋ ನನ್ನ ಸಮಸ್ಯೆಗೆ, ನನ್ನ ಜೀವಿತದಲ್ಲಿ ಇದಕ್ಕೆ ಯಾವುದೇ ಪರಿಹಾರವಿಲ್ಲವಾ ಎಂದು ಕೇಳುವುದಾದರೆ ಯೇಸು ಸ್ವಾಮಿ ಹೇಳ್ತಾರೆ, ಆತನೇ ಪರಿಹಾರಕನು. ಆತನೇ ಲೋಕಕ್ಕೆ ಪರಿಹಾರಕನಾಗಿ ಲೋಕಕ್ಕೆ ಬಂದ ದೇವರು. ಕತ್ತಲೆಗೆ ಸಂಬಂಧವಾದ ಕಷ್ಟದಲ್ಲಿ, ಕಣ್ಣೀರಿನಲ್ಲಿ ನಾವು ಒಂದು ವೇಳೆ ಇರುವಾಗ ದೇವರು ಹೇಳ್ತಾರೆ, ಆತನು ಬಂದದ್ದೇ ಏನಕ್ಕಂತೆ, ತನ್ನ ಜನರನ್ನು ಅವರ ಪಾಪಗಳಿಂದ ಅಥವಾ ರೋಗಗಳಿಂದ, ಸಮಸ್ಯೆಗಳಿಂದ, ಹೋರಾಟಗಳಿಂದ ಪರಿಹರಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಪರಿಹಾರಕನಾಗಿ ಬಂದ ದೇವರು. ಒಂದು ವೇಳೆ ಮಧ್ಯಾಹ್ನ ವೇಳೆಯಲ್ಲೂ ಒಂದು ವೇಳೆ ದೇವರೇ ಹೌದಪ್ಪ ಇನ್ನೂ ನನ್ನ ಜೀವಿತದಲ್ಲಿ ಕತ್ತಲೆ ಆವರಿಸಿದೆ ಎಂದು ಒಂದು ವೇಳೆ ಯಾರಾದರೂ ಹೇಳಿಕೊಳ್ಳುತ್ತಿರುವುದಾದರೂ ಆತನು ಹೇಳುತ್ತಾರೆ, ನೀನು ಹೇಳು ಮಗಳೇ, ಹೇಳು ಮಗನೇ, ಎದ್ದು ಪ್ರಕಾಶಿಸು, ನಿನಗೇನು ಬರುತ್ತಂತೆ, ಬೆಳಕು ಬರುತ್ತದೆ. ಬೆಳಕು ಬರುತ್ತೆ. ಆ ಕ್ರಿಸ್ತನ ಬೆಳಕು ಹೊಂದಿದ ನಾವುಗಳು ಎಷ್ಟೋ ವರ್ಷಗಳ ನಂತರ ಒಂದು ವೇಳೆ ಆ ಬೆಳಕನ್ನು ಹೊಂದಿಕೊಳ್ಳದೆ ಇರಬಹುದು. ಆದರೆ ನಾವು ಎದ್ದು ಪ್ರಕಾಶಿಸುವಾಗ, ಕ್ರಿಸ್ತನಿಗಾಗಿ ನಾವು ಎದ್ದು ಪ್ರಕಾಶಿಸುವಾಗ ವಚನ ಹೇಳುತ್ತದೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಇಗೋ ಕತ್ತಲು ಆ ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿಕೊಂಡಿದೆ. ಯಾರು ನೀವು ಎದ್ದು ಪ್ರಕಾಶಿಸ್ತಿರೋ ದೇವರು ಹೇಳ್ತಾರೆ, ನಿನ್ನ ಮೇಲೆ ಯೆಹೋವನು ಏನು ಮಾಡ್ತಾರಂತೆ, ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಆ ಬೆಳಕು, ಆ ತೇಜಸ್ಸು ಯಾರಲ್ಲಿ ಕಾಣುತ್ತೆ, ದೇವ ಮಕ್ಕಳಲ್ಲಿ. ಇದಕ್ಕೆ ಏನು ಮುಖ್ಯ ಬೇಕು, ಆ ಬೆಳಕನ್ನು ಹೊಂದಿದ ನಾವುಗಳು ಎದ್ದು ಪ್ರಕಾಶಿಸುವಾಗ ಮಾತ್ರ ಆ ತೇಜಸ್ಸು ನಮ್ಮ ಮೂಲಕ ಪ್ರಕಾಶಿಸಲು, ಉದಯಿಸಲು ಸಾಧ್ಯ. ದೇವ ಮಕ್ಕಳೇ, ಹೌದು, ಕತ್ತಲಲ್ಲಿ ವಾಸಿಸಿದ ಆ ಸೀಮೆಗಳ ಜನರಿಗೆ ಒಂದು ದೊಡ್ಡ ಬೆಳಕು, ಅನ್ಯ ಜನಾಂಗವಾಗಿರುವ ಸೀಮೆ ಎಂದು ಹೇಳಲ್ಪಟ್ಟಿದೆ. ಅಂಥ ಜನಗಳಿಗೆ ದೇವರು ಏನು ಬಂದರು, ಲೋಕಕ್ಕೆ ಬೆಳಕಾಗಿ ಬಂದ ಕ್ರಿಸ್ತನು ಈ ದಿನವೂ ಸಹ ಆತನು ನಮಗೂ, ನನಗೂ, ನಮ್ಮ ಜೀವಿತಕ್ಕೂ ನಾವು ಹೇಳುವಾಗ ದೇವರು ನಮಗೆ ಆ ಪ್ರಕಾಶವನ್ನು, ಆ ಬೆಳಕನ್ನು ಕೊಡಲು ಆತನು ಶಕ್ತನಾದ ದೇವರು. ಈ ಒಂದು ವೇಳೆಯಲ್ಲಿ ನಮ್ಮನ್ನು ಅರ್ಪಿಸೋಣ. ನಾವು ಇದ್ದಂಥ ಸ್ಥಿತಿಯಲ್ಲೇ ಇರದೆ ಎದ್ದು ನಾವು ಕ್ರಿಸ್ತನಿಗಾಗಿ ಪ್ರಕಾಶಿಸುವಾಗ ಆ ಬೆಳಕು ನಮ್ಮೊಳಗೆ ಬಂದು
ನಮಗೆ ಬಿಡುಗಡೆಯನ್ನು ಕೊಡುವ ದೇವರು ನಮ್ಮೊಂದಿಗಿದ್ದಾರೆ. ಈ ಒಂದು ವೇಳೆಯಲ್ಲಿ ನಮ್ಮನ್ನು ನಾವು ಅರ್ಪಿಸೋಣ. ಹೌದು ದೇವರೇ, ಕರ್ತನೆ, ನಾನು ಎದ್ದು ಪ್ರಕಾಶಿಸುತ್ತೇನಪ್ಪ. ನಿನಗಾಗಿ ಹೇಳುತ್ತೇನೆ ಕರ್ತನೆ, ನಾನು ನಿಮಗಾಗಿ ಎದ್ದು ಪ್ರಕಾಶಿಸುವಂತೆ ನನಗೂ ಸಹಾಯ ಮಾಡಿ ಕರ್ತನೆ. ನನ್ನ ಜೀವಿತದಲ್ಲಿರುವ ಎಲ್ಲ ಕತ್ತಲನ್ನು ಕರ್ತನೆ ನೀವು ತೆಗೆದುಹಾಕುವ ದೇವರು. ನನ್ನ ಜೀವಿತದಲ್ಲಿ ಬೆಳಕಾಗಿ ನೀವು ಬಂದಿರುವುದಕ್ಕಾಗಿ ಸ್ತೋತ್ರ ಎಂದು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಹಾಲೆಲೂಯ, ಹಾಲೆಲೂಯ. ಯೇಸುವೇ, ಸ್ತೋತ್ರ ಮಾಡುತ್ತೇನಪ್ಪ, ಸ್ತುತಿಸುತ್ತೇನೆ ಕರ್ತನೆ. ಹಾಲೆಲೂಯ, 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 ಹಾಲೆಲೂಯ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಕರ್ತನೆ, ನಿಮ್ಮ ಗನುಡ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಹೌದು ಸ್ವಾಮಿ, ಜೆಬುಲೋನ್ ಕರ್ತನೆ, ನೆಫ್ತಾಲಿ ಸೀಮೆಗಳಿದ್ದ ಜನಗಳು, ಅನ್ಯ ಜನಗಳಾಗಿರುವ ಗಲಿಲಾಯ ಸೀಮೆಯ ಜನಗಳಿಗೆ ಕರ್ತನೆ, ಕತ್ತಲೆಯಲ್ಲಿ ವಾಸಿಸಿದ ಆ ಒಂದು ಸೀಮೆಯ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ದೇವರೇ. ಹೌದು ಸ್ವಾಮಿ, ಆ ಬೆಳಕಾಗಿ ಬಂದ ಕ್ರಿಸ್ತನೇ ನಾವುಗಳು ಸಹ ಆ ಬೆಳಕನ್ನು ಕಂಡುಕೊಳ್ಳುವಂತೆ, ಆ ಬೆಳಕನ್ನು ಕರ್ತನೆ ನಮ್ಮ ಜೀವಿತದಲ್ಲಿ ಸಹ ನೀವು ಕೊಟ್ಟು ನಮ್ಮನ್ನು ರಕ್ಷಿಸಿದ ವಿಧಗಳಿಗಾಗಿ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಹೌದು ಸ್ವಾಮಿ, ಇಲ್ಲಿಯವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಾಗ ಆ ಬೆಳಕು, ಆ ಕ್ರಿಸ್ತನು ಈವರೆಗೂ ಕರ್ತನೆ ನಿಮ್ಮನ್ನು ನಾವು ಅನುಸರಿಸಿ ನಡೆಯುವಂತೆ, ಆ ಜೀವ ಕೊಡುವ, ನಿತ್ಯ ಜೀವ ಕೊಡುವ ಆ ಬೆಳಕನ್ನು ಹೊಂದಿರುವ ನಾವುಗಳು ಅನೇಕರಿಗೆ ಬೆಳಕು ಕೊಡುವಂತೆ ಸ್ವಾಮಿ, ಈ ಒಂದು ದೇವರೇ, ನಿಮ್ಮ ಜನನದ ಮೂಲಕವಾಗಿ ಅನೇಕರು ಕರ್ತನೆ ಇನ್ನೂ ನಿಮ್ಮನ್ನು ಅರಿಯುವಂತೆ ದೇವರೇ, ನಿಮ್ಮ ಬಳಿಗೆ ಇನ್ನೂ ನಾವು ಬರುವಂತೆ ಕರ್ತನೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಯೂಟ್ಯೂಬಲ್ಲಿ ನೋಡುವಂಥ ಎಲ್ಲ ಜನಗಳ ಹೃದಯಗಳಲ್ಲಿಯೂ ದೇವರೇ ಅಪ್ಪ, ನಿಮ್ಮ ಬೆಳಕು ಪ್ರಕಾಶಿಸಲಿ ಸ್ವಾಮಿ. ನೀವು ಬೆಳಕಾಗಿ ಬಂದ ದೇವರವರ ಸಮಸ್ಯೆಗಳ ಮಧ್ಯದಲ್ಲಿ, ಕಷ್ಟದ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಪ್ಪ ಒಂದು ಬೆಳಕನ್ನು ಉಂಟು ಮಾಡಿ ಅವರಿಗೆ ಬಿಡುಗಡೆಯನ್ನು ಕೊಡುವ ದೇವರು ನೀವು ಆಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನಪ್ಪ. ನೀವು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ ಕರ್ತನೆ. ನಿಮ್ಮ ಕರಗಳಲ್ಲಿ ಅರ್ಪಿಸಿ ಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್.